ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಏಮ್ಸ್ ವಿಷನ್. ಇವತ್ತು ಹೊಸಕೋಟೆಯಲ್ಲಿ ಇರುವಂತಹ MDP ಕಾಫಿ ಹೌಸ್ ಎನ್ನುವ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಹ್ಯಾವ್ ಅ ಲುಕ್. As we enter, outside seating area ಇದೆ where we can enjoy fresh air. ಒಂದು calm atmosphere ಇದೆ. Next to it library ಇದೆ. ನಾವು ವಿಸಿಟ್ ಮಾಡಬೇಕಂದಾಗ it was bit less crowded. Usually it will be crowded. Let's check it out. It's a self service. ಸೊ ಯಾರು ಬಂದು ಸರ್ವ್ ಮಾಡೋದಿಲ್ಲ. ಇಟ್ಸ್ ಅ ಸೆಲ್ಫ್ ಸರ್ವಿಸ್ ರೆಸ್ಟೋರೆಂಟ್. ಇವರ ಫುಡ್ ಅಲ್ಲಿ ನೋ ಸೋಡಾ, ನೋ ಆರ್ಟಿಫಿಷಿಯಲ್ ಫ್ಲೇವರ್ ಆರ್ ನೋ ಕಲರ್ ವಿಲ್ ಬಿ ಆಡೆಡ್. ಇಟ್ಸ್ ಒನ್ ಆಫ್ ದಿ ಗುಡ್ ಇನಿಷಿಯೇಟಿವ್ ಅಂತಾನೆ ಹೇಳ್ಬೋದು. ಕಮಿಂಗ್ ಟು ಫುಡ್, ಹ್ಯಾಡ್ ಆರ್ಡರ್ಡ್ ನಾವು ತಟ್ಟೆ ಇಡ್ಲಿ ತಗೊಂಡಿದ್ವಿ. ಆಕ್ಚುಲಿ ತಟ್ಟೆ ಇಡ್ಲಿ ಟೇಸ್ಟ್ ಅಲ್ಲಿ ಇರಲಿಲ್ಲ. ಇಟ್ ವಾಸ್ ಲೈಕ್ ಎ ನಾರ್ಮಲ್ ಸಾಫ್ಟ್ ಇಡ್ಲಿ ತರ ಇತ್ತು, ಬಟ್ ಇಟ್ ಟೇಸ್ಟೆಡ್ ಗುಡ್. ವಿ ಹ್ಯಾಡ್ ಆರ್ಡರ್ಡ್ ವಡೆ, ಕ್ರಿಸ್ಪಿ ಆಗಿತ್ತು, ಚೆನ್ನಾಗಿತ್ತು. ಅಂಡ್ ವಿ ಆರ್ಡರ್ಡ್ ಸೆಟ್ ದೋಸೆ. I had ordered veg cheese sandwich. I didn't like the taste because ತುಂಬಾ ಆನಿಯನ್ ಹಾಕಿದ್ರು. Cheese was less. Vegetables add ಮಾಡಿರಲಿಲ್ಲ. Veg cheese sandwich I didn't enjoy that much. And next ಶುಂಠಿ ಟೀ ತಗೊಂಡಿದ್ವಿ. ಶುಂಠಿ ಟೀ ವಾಸ್ ಆಲ್ಸೋ ನಾಟ್ ದಟ್ ಗ್ರೇಟ್, ಐ ಫೆಲ್ಟ್. ಕಮಿಂಗ್ ಟು ದ ಮೇನ್ ಥಿಂಗ್ ಇಸ್ ಕಾಫಿ. ಇಲ್ಲಿ ಕಾಫಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸೊ ಓನ್ಲಿ ಥಿಂಗ್ ಐ ರಿಯಲಿ ಲೈಕ್ ಇಸ್ ತಟ್ಟೆ ಇಡ್ಲಿ. ಐ ರಿಯಲಿ ಎಂಜಾಯ್ಡ್ ದಟ್. ವಡಾ ವಾಸ್ ಆಲ್ಸೋ ಕ್ರಿಸ್ಪಿ. ಮೇನ್ಲಿ ಕಾಫಿ ಇಸ್ ಅ ಮಸ್ಟ್ ಹ್ಯಾವ್ ಹಿಯರ್. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಇಟ್ಸ್ ಅ ನಾರ್ಮಲ್ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಟೈಮಲ್ಲಿ ಸ್ನಾಕ್ಸ್ಗೆ ಇಟ್ಸ್ ಅ ಡಿಸೆಂಟ್ ಪ್ಲೇಸ್ ಟು ಹ್ಯಾವ್. ಈ ಔಟ್ಸೈಡ್ ಕೂಡ ಸೀಟಿಂಗ್ ಏರಿಯಾ ಇರೋದೇ ಒಂದು ಪ್ಲಸ್ ಪಾಯಿಂಟ್. ಇಟ್ಸ್ ಅ ನೈಸ್ ಪ್ಲೇಸ್ ಟು ಹ್ಯಾಂಗ್ ಔಟ್ ವಿತ್ ಫ್ರೆಂಡ್ಸ್. ಸ್ಮಾಲ್ ಗ್ಯಾದರಿಂಗ್ ಆರ್ ಚಿಟ್ ಚಾಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಈವ್ನಿಂಗ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಹಿಯರ್. ಸೊ ನೀವೇನಾರು ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ ಅಂದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹೋಪ್ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂತೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.